ಲಾಸ್ಟ್ ವ್ಲಾಗ್ನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ಈ ವ್ಲಾಗ್ ಜೊತೆ. ಸೊ ಆ ವ್ಲಾಗು ಈ ವ್ಲಾಗು ಅಟ್ಯಾಚ್ ಮಾಡಿಬಿಟ್ರೆ ಎರಡು ಲೆಂತ್ ವೀಡಿಯೋ ಆಗಿಬಿಡುತ್ತೆ. ಸೊ ನೋಡೋರು ಕೂಡ ಕಂಪ್ಲೀಟಾಗಿ ನೋಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಎರಡು ವೀಡಿಯೋ ಥರ ಮಾಡೋಣ ಅಂತ ಮಾಡಿದ್ದೀನಿ. ಇದು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈವ್ನಿಂಗು ಟೆಂಪಲ್ ಹೋಗ್ಬಿತ್ತಲ್ಲ ಬಂಡಿ ಮಂಗಳಮ್ಮನ ದೇವಸ್ಥಾನಕ್ಕೆ, ಹಾಗಾಗಿ ಮತ್ತೆ ಫ್ರೆಶ್ ಅಪ್ ಆಗಿ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಬೆಳಗ್ಗೆ ಡ್ರೆಸ್ ಹಾಕಿದ್ನಲ್ಲ, ಹಾಗಾಗಿ ಇವಾಗ ಸ್ಯಾರಿ ಹಾಕ್ಕೊಳ್ಳೋಣ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಲ್ಲ ಅಂತ ಹೇಳಿಬಿಟ್ಟು ಸ್ಯಾರಿ ವೇರ್ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಮೊಸರಿಗೆ ಅಲ್ಲಿಗೆ ಮೊಸರನ್ನ ತೊಗೊಂಡೋಗೋದಕ್ಕೆ ಅನ್ನ ಎಲ್ಲ ಸಪ್ರೇಟಾಗಿ ಮತ್ತೆ ಸ್ನಾನ ಮಾಡಿ ಮಡಿಯಿಂದನೇ ಅನ್ನ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮನೆಯವ್ರು ಶಾಪ್ ಹತ್ರ ಇದ್ದು, ಸೊ ಹಾಗಾಗಿ ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ಅವರು ಬಂದು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾಯಿದ್ರು. ಇವಾಗ ಹೊರಡಬೇಕು ಟೆಂಪಲ್ ಹತ್ರ. ಸೊ ಅದಕ್ಕೆ ಎರಡು ವ್ಲಾಗ್ನೂ ಮಿಕ್ಸ್ ಮಾಡಿದ್ರೆ ನೋಡೋದಕ್ಕೂ ಆಗಲ್ಲ ಅಂತ ಹೇಳಿಬಿಟ್ಟು ಸಪ್ರೇಟ್ ವ್ಲಾಗ್ ಥರ ಮಾಡೋಣ ಅಂತ ಮಾಡಿರೋದು. ಈವ್ನಿಂಗ್ 7 o'clock ಆಗಿತ್ತು, 7 ಗಂಟೆ ಮೇಲೆ ಹೊರಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರೋದು. ಬೆಳಗ್ಗೆಯಿಂದನೇ ಆರತಿ ಕೊಡೋರೆಲ್ಲ ಕೊಡ್ತಾ ಇರ್ತಾರೆ, ಬಟ್ ಈವ್ನಿಂಗ್ ಟೈಮಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಈವ್ನಿಂಗ್ ಕೊಡೋಣ ಅಂತ ಹೇಳಿಬಿಟ್ಟೆ ಹೊರಟಿರೋದು. ಸೊ ನೋಡ್ತಾ ಇರ್ಬೋದು ನಮ್ಮ ರಾಮನಗರ ಯಾವ ರೀತಿ ಕಾಣ್ತಾ ಇದೆ ಅಂತ. ಈ ವಾರನೇ ಹಿಂಗೆ, ಇನ್ನು ನೆಕ್ಸ್ಟ್ ವಾರ ನೋಡ್ಬೇಕು ನೀವು, ಹಬ್ಬ ಮಾಡ್ದಂಗೆ ಮಾಡ್ತಾರೆ, ಸೇಮ್ ಲೈಟಿಂಗ್ಸೇ ಇರುತ್ತೆ. ಸೊ ಈ ವರ್ಷದಿಂದನೇ ಎಲ್ಲ ಒಂದು ವಾರಕ್ಕೆ ಮುಂಚೆನೇ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ರೆಡಿ ಮಾಡಿದರು. ಅದು ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ಆ ಲೈಟಿಂಗ್ಸು, ಆ ಡೆಕೋರೇಷನ್ಸ್ ನೋಡ್ತಾ ಇರ್ಬೋದು. ಹಬ್ಬದ ವೈಬ್ನೆಸ್ಸು ಹೆಂಗೆ ಕಾಣಿಸ್ತಿತ್ತು ಅಂದರೆ ನೋಡೋದಕ್ಕೆ ಎರಡು ಕಣ್ಸಲ್ಲ, ಆ ಥರ ಇತ್ತು. ಇನ್ನೂ ಒಂದು ವಾರ ಇರುತ್ತೆ ಈ ಥರ ಲೈಟಿಂಗ್ಸ್ ಎಲ್ಲ ನಮ್ಮ ರಾಮನಗರದಲ್ಲಿ. ಸೊ ಅದನ್ನು ನೋಡೋದಕ್ಕೆ ಒಂದು ಖುಷಿ. ಸೊ ಈ ಹಬ್ಬಕ್ಕಿಂತ ನೆಕ್ಸ್ಟು ಚಾಮುಂಡೇಶ್ವರಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ರಾಮನಗರದ ಪ್ರತಿಯೊಂದು ಮನೇಲೂ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಹೋಗ್ತಾರೆ. ಸೊ ಅವಾಗ ನೋಡೋದಕ್ಕಂತೂ ಇನ್ನೂ ದೊಡ್ಡ ಖುಷಿ ಆಗುತ್ತೆ. ಸೊ ನೆಕ್ಸ್ಟ್ ಮಂಗಳವಾರನೇ ಈ ಚಾಮುಂಡೇಶ್ವರಿ ಹಬ್ಬ ಕೂಡ ನಡೆಯುತ್ತೆ. ಸೊ ಅದನ್ನು ಕೂಡ ವ್ಲಾಗ್ ಮಾಡ್ತೀನಿ ನಾನು. ಲೈಟಿಂಗ್ಸ್ ನೋಡೇ ನಾನು ಕಳೆದೋಗ್ತಾ ಇದೆ. ಸೊ ಸ್ವಲ್ಪ ಜನ ಕಮ್ಮಿ ಆಗಿದ್ದರು. ಸೊ ನೋಡೋಣ ಟೆಂಪಲ್ ಹತ್ರ ಹೋದ್ಮೇಲೆ ಎಷ್ಟು ಜನ ಇರ್ತಾರೋ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಈ ವರ್ಷದಿಂದನೇ ನಾನು ಅಕಸ್ಮಾತ್ ರಾಮನಗರದಲ್ಲೇ ಇರಲಿ ಎಲ್ಲೇ ಇರಲಿ ನಾನು ತಂಬಿಟ್ಟು ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ದು. ಬಟ್ ನನ್ನ ಕೈ ಪ್ರಾಬ್ಲಮ್ ಇರೋದ್ರಿಂದ, ಸೊ ಆ ಜನ ರಶಲ್ಲಿ ಏನಾದ್ರು ಅಕಸ್ಮಾತ್ ಆರತಿ ತೊಗೊಂಡೋದಾಗ ತಳ್ಳಾಡ್ಬಿಡ್ತಾರೆ ಅನ್ನೋ ಭಯಕ್ಕೆ ನಾನು ಸ್ವಲ್ಪ ಹಿಂದೇಟು ಹಾಕಿದೆ. ಏಕೆಂದರೆ ಕೈ ಇವಾಗ ಇನ್ನೂ ಪೇಯ್ನ್ ಕಮ್ಮಿ ಆಗಿಲ್ಲ ನನಗೆ. ಸ್ವಲ್ಪ ಒಂದು ಚೂರು ಟಚ್ ಆದ್ರೂ ನನಗದು ಫುಲ್ ಪೇಯ್ನ್ ಬರುತ್ತೆ. ಹಾಗಾಗಿ ನಾನು ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಅನ್ನಿಸ್ತು ಸ್ವಲ್ಪ ಈ ಕ್ರೌಡ್ ಕಮ್ಮಿ ಇತ್ತು. ಪ್ರತಿ ವರ್ಷ ನಾನು ಅವಾಗ ಮದುವೆಗೆ ಮುಂಚೆ ನಾವು ರಾಮನಗರದಲ್ಲೇ ಇದ್ದಿದ್ದರಿಂದ ಸೊ ನಮಗೆ ಪ್ರತಿ ವರ್ಷ ಬಂದು ನೋಡ್ತಿದ್ದಾಗ ಎಷ್ಟು ಜನ ತುಂಬಿರ್ತಿದ್ರು ಅಂದರೆ ಅಲ್ಲಿ ದೇವಸ್ಥಾನದ ಹತ್ರ. ಸೊ ಬಟ್ ಈ ಸಾರಿ ಯಾಕೋ ಕಮ್ಮಿ ಆಗಿದ್ದಾರೆ. ಯಾಕೆಂದರೆ ಕೆಲವರೆಲ್ಲ ಇವಾಗ ಚಾಮುಂಡೇಶ್ವರಿ ಹಬ್ಬಕ್ಕೆ ಮಾಡ್ಕೊಳ್ಳೋರು ಇರ್ತಾರೆ, ಇನ್ನು ಕೆಲವರು ಬೆಳಗ್ಗೆಯಿಂದ ಮಾಡಿ ಖಾಲಿಯಾಗೋರು, ಜನ ಕಮ್ಮಿ ಆಗಿರೋರು ಇದ್ದಾರೆ. ಸೊ ಅದಕ್ಕೆ ನಾನು ಆ ಕಡೆ ಪ್ರದಕ್ಷಿಣೆ ಹಾಕಿ ಆ ಕಡೆಯಿಂದ ಬರೋಣ ಅಂತ ನೋಡ್ತಾ ಇದ್ದೆ. ಬಟ್ ಒಬ್ಬೊಬ್ಬರು ಅಷ್ಟು ನಿಧಾನ ಲೇಟಾಗಿ ಮಾಡ್ತಾಯಿದ್ರು. ಆರತಿ ಕೊಡೋದಾಗಿರ್ಬೋದು, ಪೂಜೆ ಮಾಡೋದಾಗಿರ್ಬೋದು, ಎಲ್ಲನೂ ನಿಧಾನ ಮಾಡ್ತಾಯಿದ್ರು. ನಮ್ಮ ಜನ ಒಂದು ಅರ್ಥ ಮಾಡ್ಕೋಬೇಕು. ಸೊ ನಾವಷ್ಟೇ ಅಲ್ಲ, ನಮ್ಮ ಥರ ಪೂಜೆ ಮಾಡೋರು ಇನ್ನೂ ಸ್ವಲ್ಪ ಜನ ಕಾಯ್ತಾ ಇರ್ತಾರೆ. ಸೊ ಅವ್ರಿಗೆ ದಾರಿ ಮಾಡಿಕೊಡೋಣ ಅಂತ ಯೋಚನೆನೇ ಮಾಡಲ್ಲ. ಸೊ ಅಲ್ಲೆಲ್ಲ ಪೊಲೀಸ್ನವರೆಲ್ಲ ಹೇಳ್ತಾಯಿದ್ರು ಬೇಗ ಬೇಗ ಮಾಡ್ಕೊಂಡು ಬನ್ನಿ, ಜಾಗ ಬಿಡಿ ಅಂತ. ಸೊ ಅಲ್ಲಿ ಒಬ್ಬೊಬ್ಬರು ಅಷ್ಟೊತ್ತವರೆಗೂ ಮಾಡ್ಕೊಂಡು ನಿಂತ್ಕೊಂಡ್ರೆ ಬೇರೆಯವ್ರಿಗೆ ಜಾಗನೇ ಸಾಕಾಗಲ್ಲ, ಆ ಥರ ಪೂಜೆ ಮಾಡ್ತಾಯಿದ್ರು ಅಲ್ಲಿ. ಅದೊಂದು ಬೇಜಾರಾಗುತ್ತೆ. ನಮ್ಮ ಜನ ಎಷ್ಟಾದರೂ ಹೇಳಿ ಅವ್ರ ಕಿವಿಗೆ ಹಾಕೊಳ್ಳೋದೇ ಇಲ್ಲ. ಅವ್ರು ಏನು ಕೆಲಸ ಅವ್ರದ್ದು ಏನಿದೆ ಅದು ಮಾಡಿಕೊಂಡೇ ಹೋಗೋದದು. ಸೊ ನಾನು ಈ ದೇವಸ್ಥಾನಕ್ಕೆ ಲಾಸ್ಟ್ ಇಯರ್ ಬಂದಿದ್ದು. ಸೊ ಈ ವರ್ಷ ಬರ್ತಾ ಇರೋದು ನಾನು. ಇದನ್ನೇನು ಬರ್ತಾ ಇರಲ್ಲ ನಾನು. ಲಾಸ್ಟ್ ಇಯರ್ ಇದೇ ಹಬ್ಬದಲ್ಲೇ ಬಂದು ನಾನು ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಸೊ ಅವಾಗ ಬಂದಿದ್ದಕ್ಕೆ ನಾನು ಇವಾಗ ಬರ್ತಾ ಇರೋದು ದೇವಸ್ಥಾನಕ್ಕೆ. ಸೊ ಈ ಸರಿ ಏನೋ ಖುಷಿ ಆಗ್ತಾಯಿದೆ. ಸೊ ಪ್ರತಿ ಸಾರಿನೂ ಅನ್ಕೋತಾ ಇದೆ, ಮದುವೆ ಆದಮೇಲೆ ನಾನು ಯಾವ ವರ್ಷವೂ ಈ ಥರ ಬಂದು ಪೂಜೆ ಮಾಡ್ಕೊಂಡು ಹೋಗಿರಲಿಲ್ಲ. ಬಟ್ ಈ ವರ್ಷ ರಾಮನಗರದಲ್ಲೇ ಇರೋದ್ರಿಂದ ಸೊ ಒಂಥರ ಖುಷಿ ಆಗ್ತಿದೆ. ಮಕ್ಕಳಿರೋ ಮನೇಲಿ ಮೊಸರನ್ನ ಕೊಡಬೇಕು ಅನ್ನೋದು ಪದ್ಧತಿ. ಸೊ ಹಾಗಾಗಿ ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿಬಿಟ್ಟು ಮೊಸರನ್ನ ಮಾಡ್ಕೊಂಡು ತೊಗೊಬಂದು ಅಲ್ಲಿ ಹಾಕಿ ಅಲ್ಲೊಂದು ಎಲೆ ಹಾಕಿದ್ರು. ಸೊ ಆ ಎಲೆ ಮೇಲೆ ಅನ್ನ ಮತ್ತು ಮೊಸರು ಪ್ಯಾಕೆಟ್ ತೊಗೊಂಡೋಗಿದ್ದೆ. ನಾವೇನು ಹಳ್ಳಿಗಳಲ್ಲಾದರೆ ಮನೇಲೇ ಕಡ್ದಿಟ್ಟಿರ್ತಾರೆ, ಬಟ್ ನಾವು ಪ್ಯಾಕೆಟೇ ತೊಗೋಬೇಕು ಸಿಟಿಲಿರೋರಾದರೆ. ಸೊ ಹಾಗಾಗಿ ಒಂದು ಪ್ಯಾಕೆಟ್ ಮೊಸರು ತೊಗೊಂಡು ಅನ್ನ ತೊಗೊಂಡೋಗಿ ಹಾಕ್ಬಿಟ್ಟು ಅಲ್ಲಿ ಪೂಜೆ ಮೊಸರನ್ನೆಲ್ಲ ಹಾಕಿ ತಂಪು. ಏನಕ್ಕೆ ಅಂದರೆ ಅಮ್ಮಂಗೆ ಮಕ್ಳು ಕಂಡ್ರೆ ತುಂಬ ಇಷ್ಟ, ತಾಯ್ದಿರಿಗೆ. ಸೊ ಹಾಗಾಗಿ ಮಕ್ಕಳಿರೋ ಮನೆಯಲ್ಲಿ ಮೊಸರನ್ನ ತೊಗೊಂಡೋಗಿ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರೆ ಸೊ ಅಮ್ಮಂಗೂ ಖುಷಿ ಆಗುತ್ತೆ. ಮತ್ತು ಮೊಸರನ್ನ ಹಾಕೋದ್ರಿಂದ ತಂಪಾಗುತ್ತೆ. ಮಕ್ಕಳಿಗೆ ಯಾವುದೇ ರೀತಿ ರೋಗ ರುಜಿನ ಬರದೇ ಇರೋ ಥರ ಅಮ್ಮ ನೋಡ್ಕೊತಾಳೆ. ಸೊ ಅಮ್ಮ ಆ ಥರ ಅನ್ನೋ ನಂಬಿಕೆ ಇದು. ಸೊ ಹಾಗಾಗಿ ಅಮ್ಮನೂ ಕೂಡ ಹೇಳಿದ್ರು, ಹೆಂಗಿದ್ರು ರಾಮನಗರದಲ್ಲೇ ಇದೆಯಲ್ಲ, ಸೊ ಅದಕ್ಕೆ ತಂಬಿಟ್ಟು ತೊಗೊಳೋಕ್ಕಂತೂ ಆಗಲಿಲ್ಲ. ಮೊಸರನ್ನ ತೊಗೊಂಡೋಗಿ ಹಾಕು, ಮನೇಲಿ ಮಕ್ಳು ಇರ್ತಾರಲ್ವಾ ಅಂತ ಹೇಳಿಬಿಟ್ಟು ಅದನ್ನು ಮಾಡೋಣ ಅಂಥೇಳಿ ಮಾಡಿದೆ. ಬಟ್ ಆಮೇಲೆ ಅನ್ನಿಸ್ತು, ಬಟ್ ನೋಡೋಣ ನೆಕ್ಸ್ಟ್ ಇಯರ್ ಏನಾದರೂ ಮೇ ಬಿ ರಾಮನಗರದಲ್ಲೇ ಇರ್ತೀವಿ, ಅದೇ ಸಿಟಿಲೇ ಇರ್ತೀವಿ ಅನ್ನೋಂಗಿದ್ರೆ ನೆಕ್ಸ್ಟ್ ಇಯರಿಂದ ಅಷ್ಟರಲ್ಲಿ ಒಂದು ಸ್ವಲ್ಪ ಕೈ ಎಲ್ಲ ಸರಿ ಹೋಯಿತು ಅನ್ನೋ ಮೂಮೆಂಟ್ ಇದ್ದಾಗ ನಾನು ಕೂಡ ಇನ್ಮೇಲೆ ತಂಬಿಟ್ಟು ಆರತಿ ಮಾಡ್ಕೊಂಬರ್ತೀನಿ ಅಮ್ಮನಿಗೆ. ಮೊಸರನ್ನೂ ಕೂಡ ಹಾಕ್ತೀನಿ, ಏಕೆಂದರೆ ಮಕ್ಕಳಿರೋ ಮನೆಗಳಲ್ಲಿ ಮೊಸರನ್ನ ಹಾಕಲೇಬೇಕು.
ಏಕೆಂದರೆ ಅದೊಂದು ಪದ್ಧತಿ ಅದು, ಹಾಗಾಗಿ ನಾನು ಅದನ್ನು ಮಾತ್ರ ಬಿಡಲ್ಲ. ಸೊ ಹಾಗೆ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ. ಹೂವು ತೊಗೊಂಡೋಗಿ ಮನೆಯಿಂದನೆಲ್ಲ ತೊಗೊಂಡೋಗಿದ್ದೆ. ಅಲ್ಲೇ ಹೂವೆಲ್ಲ ಹಾಕ್ಬಿಟ್ಟು ಕರ್ಪೂರ ಹಚ್ಚಿ ಕಡ್ಡಿ ಹಚ್ಚಿ ಹೊರಗಡೆ ನಾವೇ ಪೂಜೆ ಮಾಡ್ಕೋಬೇಕಲ್ಲಿ ಹೊರಗಡೆಯಿಂದ. ಸೊ ತಂಬಿಟ್ಟು ಆರತಿ ತಂದಿರೋರೆಲ್ಲ ಒಳಗಡೆ ಹೋಗಿ ಅಮ್ಮನ ಗರ್ಭಗುಡಿಲಿ ಪೂಜೆ ಮಾಡ್ಕೊಳ್ಳೋ ಪದ್ಧತಿ ಇದೆ. ಸೊ ಒಳಗಡೆ ಹೋಗಿ ಅಲ್ಲಿ ಆರತಿ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ. ಇಲ್ಲೆಲ್ಲ ಫಸ್ಟು ಮಾಡ್ಕೊಂಡು ಹೋಗಿ ಆಮೇಲೆ ಒಳಗಡೆ ಹೋಗ್ತಾರೆ ಅವರೆಲ್ಲ. ಸೊ ಹಂಗೂ ಸ್ವಲ್ಪ ಜನ ಬರ್ತಾನೇ ಇದ್ದರು ನಾವು ಹೋದ್ಮೇಲೆ. ಬಟ್ ಒಳಗಡೆ ದೇವಸ್ಥಾನ ತುಂಬ ಚೇಂಜ್ ಆಗಿದೆ. ಅವಾಗೆಲ್ಲ ಒಂಥರ ಬೇರೆ ಸ್ಟೆಪ್ಸ್ ಎಲ್ಲ ಇತ್ತು, ದೇವಸ್ಥಾನ ಹತ್ರಕ್ಕೆ ಹೋಗೋದು ಥರ ಎಲ್ಲ ಇತ್ತು. ಬಟ್ ಅದಾದಮೇಲೆ ನಾನು ಈ ಥರ ರೆಡಿ ಮಾಡಿದ್ಮೇಲೆ ನಾನು ಬಂದೇ ಇರಲಿಲ್ಲ ಈ ದೇವಸ್ಥಾನಕ್ಕೆ. ನೋಡ್ತಾ ಇರ್ಬೋದು ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಈ ಡೆಕೋರೇಷನ್ಲ್ಲ ನಾನು ಇದೇ ಫಸ್ಟ್ ಇಯರ್ ನೋಡ್ತಾ ಇರೋದು. ನಾನು ಈ ಥರ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ದೇವಸ್ಥಾನದ ಒಂದು ಅದೊಂದು ಜಾಗನೇ ಒಂಥರ ಬದಲಾವಣೆ ಆಗಿಬಿಟ್ಟಿದೆ. ಅದು ಹೊಸ ದೇವಸ್ಥಾನಕ್ಕೆ ಬಂದಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಸೊ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ ಥರ ವಿಗ್ರಹಗಳೆಲ್ಲ ಇಟ್ಟು ಈ ಥರ ಎಲ್ಲ ಬೆಂಗಳೂರುಗಳಲ್ಲಿ ಮಾಡ್ತಾಯಿದ್ರು. ಅದರದ್ದು ಹಬ್ಬ ಬಂದರೆ, ಈಗ ನಾನು ಶಿವರಾತ್ರಿ ಹಬ್ಬದ ಬ್ಲಾಗಲ್ಲಿ ಹಾಕಿದ್ದೆ ನಿಮಗೆ. ಆ ಥರ ಸ್ಟ್ಯಾಚ್ಯೂ ಎಲ್ಲ ಇಟ್ಟು ಡೆಕೋರೇಷನ್ ಮಾಡೋದನ್ನು ನಾನು ಆಲ್ಮೋಸ್ಟ್ ಬೆಂಗಳೂರಲ್ಲಿ ನೋಡಿದ್ದೆ. ನಮ್ಮ ರಾಮನಗರದಲ್ಲಿ ನಾನು ಫಸ್ಟ್ ಟೈಮ್ ಈ ಥರ ನೋಡಿದ್ದೆ. ಈ ಥರ ಡೆಕೋರೇಷನ್ ಮಾಡಿದ್ದು ಅಮ್ಮ ನೋಡ್ತಾ ಇರ್ಬೋದು ಗರ್ಭಗುಡಿಲಿ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ. ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು. ಬಟ್ ಅಷ್ಟೊಂದೇನು ಕ್ರೌಡ್ ಇರಲಿಲ್ವಲ್ಲ. ಸೊ ಹಾಗಾಗಿ ನಿಧಾನಕ್ಕೆ ನೆಮ್ಮದಿಯಾಗಿ ಕಣ್ಣು ತುಂಬ್ಕೊಂಡು ನಮ್ಮನ್ನು ನೋಡ್ಕೊಂಡು ಬಂದಿದ್ದಾಯಿತು. ತುಂಬ 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 ಚೆನ್ನಾಗಿ ಕಾಣಿಸ್ತಾ ಇದ್ರು. ಹೊರಗಡೆ ಆ ಹೂವಿನ ಅಲಂಕಾರಗಳಲ್ಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಹಂಗೂ ಸ್ವಲ್ಪ ಜನ ಮುಂದೆ ಹೋಗಿ ಅಂತ ಕಳಿಸ್ತಾನೆ ಇದ್ರು. ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ, ಬಟ್ ನೋಡೋದಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕಿತ್ತು. ಸೊ ಆದರೂ ನಾನು ದೂರ ನಿಂತ್ಕೊಂಡು ಫಸ್ಟು ನಾನು ಹತ್ರಕ್ಕೆ ಹೋದರೆ ಮುಂದೆ ಕಳಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹಿಂದೆ ನಿಂತ್ಕೊಂಡು ಅಷ್ಟು ವೀಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಪೂಜೆ ಕೂಡ ಮಾಡ್ತಾಯಿದ್ರು ಅವಾಗ ತಾನೇ. ಸೊ ನೋಡೋದಕ್ಕೆ ಖುಷಿ ಅನ್ನಿಸ್ತಾ ಇತ್ತು. ನನಗದೇ ಅಂದ್ಕೊಂಡೆ ಎಷ್ಟು ಚೇಂಜಸ್ ಆಗಿಬಿಟ್ಟಿದೆ. 1 ವರ್ಷದಿಂದ ನಾನು ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ. ಅಲ್ಲೇ ಇದ್ರು, ಅದೇನೋ ದೂರದ ಬೆಟ್ಟ ನುಣಿಗೆ ಅಂತಾರಲ್ಲ, ದೂರ ಇರೋ ದೇವಸ್ಥಾನಗಳಿಗೆ ಹೋಗ್ತೀವಿ, ಬಟ್ ನಮ್ಮ ಹತ್ರ ಇರೋ ದೇವಸ್ಥಾನಗಳಿಗೆ ನಾವೇ ಹೋಗಲ್ಲ. ಸೊ ಆ ಥರ ಪರಿಸ್ಥಿತಿ. ಬಟ್ ಹೊರಗಡೆ ಎಲ್ಲ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಅಲ್ಲಿಂದ ಬಂದ್ವಿ. ಇದು ಸ್ಟೆಪ್ಪು ಗರ್ಭಗುಡಿನ ಮುಂದಕ್ಕೆ ಫಸ್ಟು ಮೆಟ್ಲಿತ್ತು, ಅದ್ರ ಕೆಳಗಡೆ ಈ ವಿಗ್ರಹ ಇಟ್ಕೋತಿದ್ರು. ಬಟ್ ಇವಾಗ ಇದು ಸೈಡಲ್ಲಿ ಬಂದಿದೆ. ಸೊ ಅದೇ ಅನ್ಕೋತಿದ್ದೆ ಎಷ್ಟು ಚೇಂಜಸ್ ಆಗಿದೆ, ಯಾವುದೋ ಹೊಸ ದೇವಸ್ಥಾನಕ್ಕೆ ಬಂದುಬಿಟ್ಟಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿತ್ತು. ನಾನಿದೆ ಫಸ್ಟ್ ಟೈಮ್ ಅಂದರೆ 1 ವರ್ಷಕ್ಕೆ, ಹೋದ ವರ್ಷ ಬಂದಿದ್ದಕ್ಕೆ ಈ ವರ್ಷವೇ ಬಂದಿರೋದು ನಾನು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಪೇಸ್ ಎಲ್ಲ ಇದೆ. ಮೊದಲು ಕೂಡ ಸ್ಪೇಸ್ ಇತ್ತು, ಬಟ್ ಈ ಸಾರಿ ಸ್ವಲ್ಪ ಸ್ಪೇಸ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಜಾಗ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಮಂಗಳಾರತಿ ಎಲ್ಲ ಅಲ್ಲೇ ಸೈಡಲ್ಲಿ ಕೊಡ್ತಾಯಿದ್ರು. ತೀರ್ಥ ಪ್ರಸಾದ ಮಹಾಮಂಗಳಾರತಿ ಎಲ್ಲ ಅಲ್ಲೇ ಕೊಡ್ತಾಯಿದ್ರು. ತೊಗೊಂಡು ಬಂದ್ವಿ ಆಚೆ ಕಡೆಗೆ. ನಂಗೆ ಆ ದೇವಸ್ಥಾನ ಬಿಟ್ಟು ಬರೋದಕ್ಕೆ ಆಗ್ತಿಲ್ಲ. ನನಗೆ ಮೊದಲೇ ನಾನು ಮಾಡೋ ಅಲಂಕಾರನೇ ನನಗೆ ನೋಡೋದಕ್ಕೆ ಅಂದರೆ ಅಷ್ಟು ಖುಷಿ ಪಡ್ತೀನಿ ನೋಡಿ. ಬಟ್ ಆ ದೇವಸ್ಥಾನದಲ್ಲಿ ಆ ಅಲಂಕಾರಗಳನ್ನ ನೋಡಿದರೆ ಇನ್ನೂ ಖುಷಿ ಆಗ್ತಾಯಿತ್ತು. ಸೊ ಇದೇ ಕರ್ಗ, ಅಲ್ಲೊಂದು ಪಿಕ್ಚರ್ ಹಾಕಿದ್ದಾರೆ ನೋಡಿ, ಈ ಥರನೇ ಕೊಂಡಾಯೋದು ಕರ್ಗನ. ಸೊ ಬೆಂಗಳೂರಲ್ಲೂ ಸೇಮ್, ಎಲ್ಲ ಕಡೆ ಸೇಮ್ ಇದೆ, ಹೂವಿನ ಕರ್ಗ ಹೊತ್ಕೊಂಡಿರೋದು. ಸೊ ಇಲ್ಲೊಂದು ಅಮ್ಮನ ಉತ್ಸವ ಮೂರ್ತಿನೂ ಕೂಡ ಆಚೆ ಇಟ್ಟಿದ್ರು. ಸೊ ಸೈಡಲ್ಲಿ ಇದು ಯಾವಾಗಲೂ ಆ ಕಡೆ ಇರ್ತಿತ್ತು. ಸೊ ಎಲ್ಲ ಚೇಂಜಸ್ ಮಾಡಿದಾರಲ್ಲ ಅಂತ ನಾನು ನೋಟಿಸ್ ಮಾಡ್ತಾ ಇದ್ದೆ. ಮೊದಲು ಯಾವ ಥರ ಇತ್ತು, ಇವಾಗ ಯಾವ ಥರ ಆಗಿದೆ ಅದನ್ನೆಲ್ಲ ನೋಡ್ತಾ ಇದ್ದೆ ನಾನು. ಎಷ್ಟು ಚೆನ್ನಾಗಿ ಕಾಣಿಸಿದಾಳೆ ಅಮ್ಮ. ಆ ಒಡವೆ, ಆ ಸೀರೆ, ಆ ಅಲಂಕಾರ ಅಮ್ಮನಿಗೆ ನೋಡೋದಕ್ಕೆ ನನ್ನ ದೃಷ್ಟಿನೇ ತಾಗುತ್ತೇನೋ, ಬಟ್ ಮಕ್ಕಳು ದೃಷ್ಟಿ ಅಮ್ಮನ ಮೇಲೆ ಬೀಳಲ್ಲ. ಸೊ ಹಾಗೆ ನೋಡ್ತಾ ಇದ್ದೆ. ಇದೊಂದು ಸ್ಟ್ಯಾಚ್ಯೂ ಥರ ರೆಡಿ ಮಾಡಿದರು ಹೊರಗಡೆನೆ ಡೆಕೋರೇಷನ್ಗೆ ಅಂತ ಹೇಳಿಬಿಟ್ಟು. ನಾವೆಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಳ್ತಾ ಇದ್ವಿ. ಖುಷಿ ಆಯಿತು ನೋಡಿ. ಸೊ ಹಾಗೆ ಇವತ್ತು ಕೊಂಡಕ್ಕೆ ಸೌದೆ ಹೊಡಿತಾ ಇದ್ದಾರೆ. ನಾಳೆ ಬೆಳಿಗ್ಗೆ ಕೊಂಡ ಆಗೋದು. ಸೊ ಇವಾಗ ಸೌದೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಉಪ್ಪು ತಂದು ಹಾಕೋರೆಲ್ಲ ಉಪ್ಪೆಲ್ಲ ಹಾಕ್ತಾಯಿದ್ರು. ಪೂಜೆ ಮಾಡೋದು ಎಲ್ಲ ಮಾಡ್ಕೊಳ್ದವರೆಲ್ಲ ಸೌದೆಗೆಲ್ಲ ಪೂಜೆ ಮಾಡ್ತಾರಲ್ಲ ಕೊಂಡಾಯೋರಿಗೆ ಅಂತ ಹೇಳಿಬಿಟ್ಟು. ಸೊ ಅದನ್ನೆಲ್ಲ ಪೂಜೆ ಮಾಡ್ಕೊಳ್ತಾ ಇದ್ರು. ನನಗಿದು ಗೊತ್ತಿರಲಿಲ್ಲ. ನಾನು ಅದಕ್ಕೆಲ್ಲ ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನನಗೆ ಅಲ್ಲಿ ಕೊಂಡದ ಹತ್ರ ಪೂಜೆ ಮಾಡೋಕ್ಕೂ ಬಿಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಯಾಕೆಂದರೆ ಲಾಸ್ಟ್ ಟೈಮ್ನೆಲ್ಲ ನಾನು ಹೋಗೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ನೈಟ್ ಹೋಗಿರೋದು. ಸೊ ಹಂಗಾಗಿ ನನಗೆ ಅಷ್ಟಾಗಿ ಗೊತ್ತಾಗಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಇರ್ತೀವಿ, ಇವಾಗೆಲ್ಲ ನೋಡ್ಕೊಂಡಿದ್ದೀವಲ್ಲ ಯಾವ ಥರ ಪದ್ಧತಿ ಅಂತ. ನೆಕ್ಸ್ಟ್ ಇಯರಿಂದ ಇದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತೀನಿ. ಇದಿಷ್ಟು ಒಂದೇ ದಿನದ್ದು 2 ಬ್ಲಾಗ್ನ ಅಪ್ಲೋಡ್ ಮಾಡಿದೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ.